ಬಿಸ್ನೆಸ್ ಮಾಡೋದು ಮುಖ್ಯ ಅಲ್ಲ, ಫೋಕಸ್ಡ್ ಆಗಿರಬೇಕು. ಅದರ ಜೊತೆಯಲ್ಲಿ ಯಾವಾಗ ನಿಮ್ಮ ಬಿಸ್ನೆಸ್ ವರ್ಕೌಟ್ ಆಗ್ತಾ ಇಲ್ಲ ಅಂತ ಅರ್ಥ ಮಾಡಿಕೊಂಡು ಸ್ಟಾಪ್ ಮಾಡಬೇಕು. ಫೇಲ್ಯೂರು ಈಸ್ ಎ ಸ್ಟೆಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಂತ ಹೇಳ್ತಾರೆ. ಅಮೆರಿಕಾದಲ್ಲಿ ಫೇಲ್ಯೂರ್ ಆದರೆ ಸೆಲೆಬ್ರೇಟ್ ಮಾಡ್ತಾರೆ, ಚಪ್ಪಾಳೆ ಹೊಡಿತಾರೆ. ಯಾಕಂದರೆ ಫೇಲ್ಯೂರಿಂದ ನೀನು ತುಂಬ ಪಾಠ ಕಲ್ತಿದ್ಯಾ, ಮತ್ತೆ ನೆಕ್ಸ್ಟ್ ಮಿಸ್ಟೇಕ್ ಮಾಡಲ್ಲ ಅಂತ. ಇಂಡಿಯಾದಲ್ಲಿ ಫೇಲ್ಯೂರ್ ಆದರೆ ವೇಸ್ಟ್ ಇದ್ದಾನ ಬಿಡ, ನಾಳೆ ಹಾಕಿದನ್ರಿ ಅವ, ಕಷ್ಟಪಡಂಗಿಲ್ಲ, ಓದಂಗಿಲ್ಲ ಅವ ಅಂತ. ನಾನು ಆಗ ಹೇಳಿದ್ನಲ್ಲ, ಫೇಲ್ಯೂರ್ ಇಸ್ ಅನ್ ಆರ್ಫನ್, ಫೇಲ್ಯೂರ್ ಅನಾಥ. ಅಮೆರಿಕಾದಲ್ಲಿ ಫೇಲ್ಯೂರ್ನ ಸಕ್ಸಸ್ ಮಾಡ್ತಾರೆ. ನಾವು ಒಂದು ಪರ್ಪಸ್ಗೆ ಕೆಲಸ ಮಾಡಿದ್ರೆ, ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡು ನಮಗೆ ಸುಸ್ತಾಗಲ್ಲ, ಹಣ ನಮ್ಮ ಹಿಂದೆ ಬರುತ್ತೆ. ಎಷ್ಟು ಬೇಕೋ ಹಣ ಬರುತ್ತೆ, ಸುನಾಮಿನಿ ಥರ ಬರುತ್ತೆ. ನಾನು ಬಿಲಿನರ್ ಆಗೋದು ಶತಸಿದ್ಧ, ಯಾರು ತಪ್ಸಕ್ಕಾಗಲ್ಲ. ವೆರಿ ಕ್ಲಿಯರ್, ಯಾರು ಓಪನ್ ಆಗಿ ಹೇಳಲ್ಲ, ನಾನು ಬಿಲಿನರ್ ಆಗೋದು ಶತಸಿದ್ಧ. ಆ ದಿಕ್ಕಲ್ಲಿ ನಾವು ಪ್ಲಾನ್ ಹಾಕೊಂಡಿದೀವಿ. ಆ ಪ್ಲಾನ್ ಅಂತ ಮುಂದೆ ಹೋಗ್ತಾ ಇದೀವಿ ಬೇಗ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ 10 ವರ್ಷದಲ್ಲಿ ಇಂಡಿಯಾದಲ್ಲಿ ಕೋಲೋನ್ ಕ್ಯಾನ್ಸರ್ ಇಂದ ಯಾರು ಸಾಯಬಾರದು. ಅವೇರ್ನೆಸ್ ಮುಖಾಂತರ ಬೇಗ ಡಯಾಗ್ನೋಸ್ ಮಾಡಿ ಆಪರೇಷನ್ ಮಾಡಿ ಜೀವ ಉಳಿಸ್ಬೇಕು ಅಂತ. ನಂಬರ್ 2, ನೆಕ್ಸ್ಟ್ 10 ವರ್ಷದಲ್ಲಿ ಇಂಡಿಯಾದಲ್ಲಿ ನಕಲಿ ವೈದ್ಯರು ಇರಬಾರ್ದು, ಅದನ್ನೆಲ್ಲ ಖಾಲಿ ಮಾಡಿಸ್ಬೇಕು ಅಂತ. ನಂಬರ್ 3, ಇಂಡಿಯಾದಲ್ಲಿ ಹಳ್ಳಿ ಜನರಿಗೂ ಸಹ ನಮ್ಮ ಸ್ಪೆಷಾಲಿಟಿ ಗ್ಯಾಸ್ಟ್ರೋ ಪೈಲ್ಸ್ ಫಿಶರ್, ಇದರಲ್ಲಿ ಎಲ್ಲರಿಗೂ ಟ್ರೀಟ್ಮೆಂಟ್ ಸಿಗಬೇಕು ಅಂತ ಯೋಜನೆ ಹಾಕೊಂಡು ಇನ್ನೊಂದು 2 ತಿಂಗಳಲ್ಲಿ ಕರ್ನಾಟಕದ ಎಲ್ಲ 236 ತಾಲೂಕಲ್ಲೂ ನಮ್ಮ ಕ್ಲಿನಿಕ್ ಇರುತ್ತೆ, 9 ಕಡೆ ಹಾಸ್ಪಿಟಲ್ ಇರುತ್ತೆ. ಅದ್ಭುತ. ಎಷ್ಟು 100 ಕೋಟಿ ಪ್ರಾಜೆಕ್ಟ್ ಅಂತ ಕೇಳ್ಬೋದಾ? ಮಹಾ ಒಂದು 500 ಕೋಟಿ ಅಷ್ಟೇ. ಮಹಾ 500 ಕೋಟಿ ಅಷ್ಟೇ. 500 ಕೋಟಿ ಎಲ್ಲ ಚಿಕ್ಕ ದುಡ್ಡು ಸಾಹೇಬ್ರೆ, ಅದೆಲ್ಲ ಇವತ್ತು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಬಿಸ್ನೆಸ್ ಮಾಡೋದು ಮುಖ್ಯ ಅಲ್ಲ, ಫೋಕಸ್ಡ್ ಆಗಿರಬೇಕು. ಅದರ ಜೊತೆಯಲ್ಲಿ ಯಾವಾಗ ನಿಮ್ಮ ಬಿಸ್ನೆಸ್ ವರ್ಕೌಟ್ ಆಗ್ತಾ ಇಲ್ಲ ಅಂತ ಅರ್ಥ ಮಾಡಿಕೊಂಡು ಸ್ಟಾಪ್ ಮಾಡಬೇಕು. ಫೇಲ್ಯೂರು ಈಸ್ ಎ ಸ್ಟೆಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಂತ ಹೇಳ್ತಾರೆ. ಅಮೆರಿಕಾದಲ್ಲಿ ಫೇಲ್ಯೂರ್ ಆದರೆ ಸೆಲೆಬ್ರೇಟ್ ಮಾಡ್ತಾರೆ, ಚಪ್ಪಾಳೆ ಹೊಡಿತಾರೆ. ಯಾಕಂದರೆ ಫೇಲ್ಯೂರಿಂದ ನೀನು ತುಂಬ ಪಾಠ ಕಲ್ತಿದ್ಯಾ, ಮತ್ತೆ ನೆಕ್ಸ್ಟ್ ಮಿಸ್ಟೇಕ್ ಮಾಡಲ್ಲ ಅಂತ. ಇಂಡಿಯಾದಲ್ಲಿ ಫೇಲ್ಯೂರ್ ಆದರೆ ವೇಸ್ಟ್ ಇದ್ದಾನ ಬಿಡ, ನಾಳೆ ಹಾಕಿದನ್ರಿ ಅವ, ಕಷ್ಟಪಡಂಗಿಲ್ಲ, ಓದಂಗಿಲ್ಲ ಅವ ಅಂತ. ನಾನು ಆಗ ಹೇಳಿದ್ನಲ್ಲ, ಫೇಲ್ಯೂರ್ ಇಸ್ ಅನ್ ಆರ್ಫನ್, ಫೇಲ್ಯೂರ್ ಅನಾಥ. ಅಮೆರಿಕಾದಲ್ಲಿ ಫೇಲ್ಯೂರ್ನ ಸಕ್ಸಸ್ ಮಾಡ್ತಾರೆ. ಈಗ ನಿಮಗೆ ಸಿಕ್ಕಿದ್ದು, ನಾನು ಅನ್ಕೊಂಡಿದ್ದೀನಿ ಎಲ್ಲವೂ ಸಿಕ್ಕಿದೆ, ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ಸಿಕ್ಕಿದೆ, ಎಲ್ಲವೂ ಇದೆ ಅಂತ ಅನ್ಕೊಂಡು, ಆದ್ರೂ ನಿಮ್ಮಲ್ಲಿ ಹಸಿವು ಕಾಣಿಸ್ತಾ ಇದೆ. ಆ ಹಸಿವನ್ನ ಸದಾ ಹಿಂಗ ಕಾಪಿಟ್ಕೊಳ್ಳೋದು ಹೇಗೆ? ಇದನ್ನ ಹೇಗೆ? ಇನ್ನೂ ತೃಪ್ತಿ ಇಲ್ಲ, ನಾನು ಇನ್ನೂ ಮಾಡ್ಬೇಕು ಅಂತ, ಇನ್ನು ಮುಂದಕ್ಕೆ ನಿಮ್ಮ ಯೋಜನೆಗಳು ಏನೇನಿದೆ? ಹಾಗಾದ್ರೆ ಸಾಹೇಬ್ರೆ, ನಾವು ಹಣಕ್ಕಾಗಿ ಕೆಲಸ ಮಾಡಿದ್ರೆ ನಾವು ಸುಸ್ತಾಗ್ತೀವಿ, ಟಯರ್ಡ್ ಆಗ್ತೀವಿ, ರೆಸ್ಟ್ ಬೇಕು ಅನ್ನತ್ತೆ. ನಾವು ಒಂದು ಪರ್ಪಸ್ಗೆ ಕೆಲಸ ಮಾಡಿದ್ರೆ, ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡು ನಮಗೆ ಸುಸ್ತಾಗಲ್ಲ, ಹಣ ನಮ್ಮ ಹಿಂದೆ ಬರುತ್ತೆ. ಎಷ್ಟು ಬೇಕೋ ಹಣ ಬರುತ್ತೆ, ಸುನಾಮಿನಿ ಥರ ಬರುತ್ತೆ. ನಾನು ಬಿಲಿನರ್ ಆಗೋದು ಶತಸಿದ್ಧ, ಯಾರು ತಪ್ಸಕ್ಕಾಗಲ್ಲ. ವೆರಿ ಕ್ಲಿಯರ್, ಯಾರು ಓಪನ್ ಆಗಿ ಹೇಳಲ್ಲ, ನಾನು ಬಿಲಿನರ್ ಆಗೋದು ಶತಸಿದ್ಧ. ಆ ದಿಕ್ಕಲ್ಲಿ ನಾವು ಪ್ಲಾನ್ ಹಾಕೊಂಡಿದೀವಿ. ಆ ಪ್ಲಾನ್ ಅಂತ ಮುಂದೆ ಹೋಗ್ತಾ ಇದೀವಿ ಬೇಗ. ಅರ್ಥ ಆಯ್ತಲ್ವಾ? ಗುರಿ ತಲುಪದ್ದು ಅಂತ್ಯ ಅಲ್ಲ, ಅದಾದ್ಮೇಲೆ ಮತ್ತೊಂದು. ಯಾಕೆ ಅಂತ ಹೇಳಿದ್ರೆ, ಒಂದು ಪರ್ಪಸ್ ಇಂದ ಕೆಲಸ ಮಾಡ್ತಾ ಇದೀನಿ. ಏನಪ್ಪ ಪರ್ಪಸ್ ಅಂತ ಹೇಳಿದ್ರೆ, ನೆಕ್ಸ್ಟ್ 10 ವರ್ಷದಲ್ಲಿ ಇಂಡಿಯಾದಲ್ಲಿ ಕೋಲೋನ್ ಕ್ಯಾನ್ಸರ್ ಇಂದ ಯಾರು ಸಾಯಬಾರದು. ಅವೇರ್ನೆಸ್ ಮುಖಾಂತರ ಬೇಗ ಡಯಾಗ್ನೋಸ್ ಮಾಡಿ ಆಪರೇಷನ್ ಮಾಡಿ ಜೀವ ಉಳಿಸ್ಬೇಕು ಅಂತ. ನಂಬರ್ 2, ನೆಕ್ಸ್ಟ್ 10 ವರ್ಷದಲ್ಲಿ ಇಂಡಿಯಾದಲ್ಲಿ ನಕಲಿ ವೈದ್ಯರು ಇರಬಾರ್ದು, ಅದನ್ನೆಲ್ಲ ಖಾಲಿ ಮಾಡಿಸ್ಬೇಕು ಅಂತ. ನಂಬರ್ 3, ಇಂಡಿಯಾದಲ್ಲಿ ಹಳ್ಳಿ ಜನರಿಗೂ ಸಹ ನಮ್ಮ ಸ್ಪೆಷಾಲಿಟಿ ಗ್ಯಾಸ್ಟ್ರೋ ಪೈಲ್ಸ್ ಫಿಶರ್, ಇದರಲ್ಲಿ ಎಲ್ಲರಿಗೂ ಟ್ರೀಟ್ಮೆಂಟ್ ಸಿಗಬೇಕು ಅಂತ ಯೋಜನೆ ಹಾಕೊಂಡು ಇನ್ನೊಂದು 2 ತಿಂಗಳಲ್ಲಿ ಕರ್ನಾಟಕದ ಎಲ್ಲ 236 ತಾಲೂಕಲ್ಲೂ ನಮ್ಮ ಕ್ಲಿನಿಕ್ ಇರುತ್ತೆ, 9 ಕಡೆ ಹಾಸ್ಪಿಟಲ್ ಇರುತ್ತೆ. ಅದ್ಭುತ. ಅರ್ಥ ಆಯ್ತಲ್ವಾ? ಏರ್ಪೋರ್ಟ್ ಹತ್ರ 10 ಎಕರೆಯಲ್ಲಿ ಒಂದು ದೊಡ್ಡ ಗ್ಯಾಸ್ಟ್ರೋಂಟ್ರಾಲಜಿ ಹಾಸ್ಪಿಟಲ್, ಬೆಸ್ಟ್ ಇನ್ ದ ವರ್ಲ್ಡ್ ಮಾಡ್ತಾ ಇದೀವಿ. ಏರ್ಪೋರ್ಟ್ ಹತ್ರ 10 ಎಕರೆಯಲ್ಲಿ. ಆಲ್ರೆಡಿ ಖರೀದಿ ಆಗಿದೆ. ನಮ್ದು ಡ್ರೀಮ್ ಮಾಡ್ಬಿಟ್ರೆ ನೀವು ಶಾಕ್ ಆಗ್ಬಿಡ್ತೀರಾ. 10 ಎಕರೆನಲ್ಲಿ ಇಡೀ ವರ್ಲ್ಡ್ಗೆ ನಂಬರ್ 1 ಗ್ಯಾಸ್ಟ್ರೋಎಂಟ್ರಾಲಜಿ ಹಾಸ್ಪಿಟಲ್ ಮಾಡಲೇಬೇಕು.
ನಾವು ಮಾಡ್ತೀವಿ, ಜನಕ್ಕೆ ಸರ್ವಿಸ್ ಕೊಡ್ತೀವಿ. ಎಷ್ಟು 100 ಕೋಟಿ ಪ್ರಾಜೆಕ್ಟ್ ಅಂತ ಕೇಳ್ಬೋದಾ? ಮಹಾ ಒಂದು 500 ಕೋಟಿ ಅಷ್ಟೇ. ಮಹಾ 500 ಕೋಟಿ? 500 ಕೋಟಿ ಅಷ್ಟೇ. 500 ಕೋಟಿ ಎಲ್ಲ ಚಿಕ್ಕ ದುಡ್ಡು ಸಾಹೇಬ್ರೆ, ಅದೆಲ್ಲ ಇವತ್ತು. ಹೌದಾ? ಚಿಕ್ಕ ದುಡ್ಡು 500 ಕೋಟಿ ಅಲ್ಲ ಸಾಹೇಬ್ರೆ. ಚಿಕ್ಕ ಚಿಕ್ಕ ಹುಡುಗರು ಈಗ ಅವ್ರಿಗೆ 500, 1000, 2000, 8000, 10,000 ಕೋಟಿ ಲೆಕ್ಕನೇ ಇಲ್ಲ ಸಾಹೇಬ್ರೆ. ಓಕೆ. ಆ ಪರ್ಪ್ಲೆಕ್ಸಿಟಿ ಫೌಂಡರು ಇತ್ತೀಚೆಗೆ ಸಾಹೇಬ್ರೆ 80, 90, 2000ದಲ್ಲಿ 90 ಆದ್ಮೇಲೆ IT ರೆವಲ್ಯೂಷನ್ ಆಯ್ತು. IT ರೆವಲ್ಯೂಷನ್ ಅಲ್ಲಿ ಒಂದಿಷ್ಟು ಜನ ಶ್ರೀಮಂತರಾದ್ರು. ಅದಾದ್ಮೇಲೆ ಬಂದಿದ್ದು ಡಿಜಿಟಲ್ ರೆವಲ್ಯೂಷನ್. ಈ ಡಿಜಿಟಲ್ ರೆವಲ್ಯೂಷನ್ ಅಲ್ಲಿ ಕೆಲವರು ಶ್ರೀಮಂತರಾದ್ರು. ಈಗ AI ರೆವಲ್ಯೂಷನ್, ಅದ್ರಲ್ಲಿ ಕೆಲವರು ಶ್ರೀಮಂತರಾಗ್ತಾರೆ. ಸೊ ಮೊದಲಿಗಿಂತ ಇವತ್ತು ಶ್ರೀಮಂತರಾಗೋದು ಬಹಳ ಈಸಿ. ಒಂದು ಹೇಳ ತುಂಬಾ ಈಸಿ ಜೀವನದಲ್ಲಿ ಏನು ಅಂತ. ಏನ್ ಸರ್ ಅದು? ದುಡ್ಡು ಮಾಡೋದು ಈಸಿನಾ? ಏನ್ ಸರ್ ಹಿಂಗೆ ಹೇಳ್ಬಿಟ್ರಿ? ಮಹಾ ಕಷ್ಟ ಅಂತ ಇಡೀ. ತುಂಬಾ ಈಸಿ ದುಡ್ಡು ಮಾಡೋದು. ಇನ್ನೊಂದಿನ ಶೋ ಕೂತ್ಕೊಳ್ಬೇಕಾದ್ರೆ ಅದ್ರ ಬಗ್ಗೆ ಬರೀ ದುಡ್ಡು ಬಗ್ಗೆನೇ ಮಾತಾಡ್ತೀನಿ ನಾನು. ದುಡ್ಡು ಮಾಡೋದು ತುಂಬಾ ಈಸಿ ಸಾಹೇಬ್ರೆ, ನಮ್ ಜನಕ್ಕೆ ಗೊತ್ತಿಲ್ಲ ಅಷ್ಟೇ ಮಾಡೋಕೆ. ಒಂದೇನಾದ್ರು ಟಿಪ್ಸ್ ಕೊಡಿ ಸರ್ ನಮಗೆ. ನಿಮ್ಗೆ ಅರ್ಥ ಆಯ್ತಲ್ಲ, ದುಡ್ಡು ಮಾಡೋದು ತುಂಬಾ ಈಸಿ. ಹೌದಾ? ಹಂಗಂತೇಳಿ ಅನಂತಿ ನ್ಯಾಯದ ನ್ಯಾಯದ ಮಾರ್ಗದಲ್ಲಿ ನೀವು ದೊಡ್ಡ ಶ್ರೀಮಂತರಾಗ್ಬೋದು ಸಾಹೇಬ್ರೆ. ಮುಸ್ತಫಾ ಅಂತ ಒಬ್ಬ ಹುಡುಗ ಇದ್ದಾನೆ. ಅವನು ಮುಸ್ತಫಾ ಅಂತ, ಅವ ಹುಡುಗ ಕೇರಳದವ, ಇನ್ನು ಚಿಕ್ಕ ಹುಡುಗ ಅವನು. ಅವನೇನ್ ಮಾಡ್ದ, ಪ್ರಾಬ್ಲಮ್ನ ಐಡೆಂಟಿಫೈ ಮಾಡ್ದ. ಏನ್ ಪ್ರಾಬ್ಲಮ್ಮು? ಇಡ್ಲಿ ದೋಸೆಗೆ ದಿನ ಅಕ್ಕಿ ತರಬೇಕು, ನೆನೆ ಹಾಕ್ಬೇಕು ರಾತ್ರಿ ಎಲ್ಲ, ಬೆಳಗ್ಗೆ ಎದ್ದು ರುಬ್ಬೇಕು, ಆಮೇಲೆ ಇಡ್ಲಿ ಮಾಡ್ಬೇಕು, ಆಮೇಲೆ ಕೊಡ್ಬೇಕು, ಆಮೇಲೆ ಆಫೀಸ್ಗೆ ಹೋಗ್ಬೇಕು. ಅವ ಏನ್ ಮಾಡ್ದ, ಒಳ್ಳೆ ಆಪರ್ಚುನಿಟಿ ಅನ್ಬಿಟ್ಟು ರೆಡಿಮೇಡ್ ಇಡ್ಲಿ ಮಾಡ್ದ. ಏನು ರೆಡಿಮೇಡ್ ಇಡ್ಲಿ, ರೆಡಿಮೇಡ್ ದೋಸಾ ಬ್ಯಾಟರ್. ದೋಸಾ ತರದು ಹಾಕೋದು, ತಿನ್ಕೊಂಡು ಹೋಗ್ತಾ ಇರೋದಷ್ಟೇ. ಇವತ್ತು ಅವನು ಬಿಲಿಯನರ್, ದುಬೈಲಿ ಕೂತಿದ್ದೇನು ಆರಾಮಾಗಿ ಮಜಾ ಮಾಡ್ಕೊಂಡ ಚಿಕ್ಕ ಹುಡುಗ. ಪ್ರಾಬ್ಲಮ್ನ ಮುಂದೆ 20 ವರ್ಷದಲ್ಲಿ ಏನ್ ಬೇಕು ಸಮಾಜಕ್ಕೆ ಅಂತ ಈಗ ಥಿಂಕ್ ಮಾಡಬೇಕು. ಇವತ್ತಿನ ಸಮಸ್ಯೆ ಅಲ್ಲ, 20 years ಡೌನ್ ದ ಲೈನ್ ಏನ್ ಸಮಸ್ಯೆ ಇರುತ್ತೆ ಅದನ್ನ ಸ್ಟಾರ್ಟ್ ಮಾಡಬೇಕು. ಒಂದು ಬಿಸ್ನೆಸ್ ಶುರು ಮಾಡಿದ್ರೆ 20 ವರ್ಷ ಅದಕ್ಕೆ ಜೀವ ಇರಬೇಕು ಅಂತ ಬಿಸ್ನೆಸ್ ಶುರು ಮಾಡಬೇಕು. ಆಮೇಲೆ ಬಿಸ್ನೆಸ್ ಶುರು ಮಾಡ್ತೀರಾ, ಟಕ್ಕಂತ ಬಿಸ್ನೆಸ್ ಔಟ್ ಆಫ್ ಹೋಗ್ತಾ ಇರ್ತದೆ. ಈಗ ಕ್ಯಾಮ್ರಾ ರೀಲ್ ಇತ್ತು ಮೊದಲು ಕೊಡಾಕ್ ಅವ್ರದ್ದು, ಈಗ ರೀಲೇ ಇಲ್ಲ. ಅವ್ರು ರೀಇನ್ವೆಂಟ್ ಮಾಡಲಿಲ್ಲ, ಕೊಡಾಕ್ ಕಂಪನಿ ಮುಚ್ಕೊಂಡೋಯ್ತು. ಹಂಗೆ ಪ್ರತಿಯೊಬ್ಬ ಮನುಷ್ಯ ಯಾವುದೇ ಬಿಸ್ನೆಸ್ ಮನ್ನ ರೀಇನ್ವೆಂಟ್ ಮಾಡ್ತಾನೆ. ಸೊ ಹಿಂದೆ ಎಂದೂ ಕಾಣದ ಬಿಲಿಯನರ್ಸ್ನ ಈ ದಶಕ, ಈ ಡೆಕೇಡ್ 2025 ಇಂದ 2035 ವರೆಗೂ ಆಗತ್ತೆ. ಅಷ್ಟು ಜನ ಬಿಲಿಯನರ್ಸ್ನ ಈ 10 ವರ್ಷ ನೋಡುತ್ತೆ. ಈ 10 ವರ್ಷದಲ್ಲಿ ಇಟ್ ಇಸ್ ಅವರ್ ಡೆಕೇಡ್. ನಾವೊಬ್ಬರು ಪಟ್ಟಿಲ್ ಇರ್ತೀವಿ. ದಿಸ್ ಡಿಕೇಡ್ ಇಸ್ ಅವರ್ಸ್. ನಿಮ್ಗೆ ಬರ್ತಾ ಇತ್ತಲ್ವಾ? ದಿಸ್ ಡಿಕೇಡ್ ಇಸ್ ಅವರ್ಸ್. ನಮ್ದು. ನಮ್ಮನ್ನು ಯಾರು ಸ್ಟಾಪ್ ಮಾಡಕ್ಕಾಗಲ್ಲ. ಧರ್ಮದಿಂದ ಕೆಲಸ ಮಾಡ್ತೀವಿ, ಕಷ್ಟಪಡ್ತೀವಿ, ಭಗವಂತ ಕೊಡ್ತಾನೆ. ದಿಸ್ ಡಿಕೇಡ್ ಇಸ್ ಅವರ್ಸ್. ಈ ಡಿಕೇಡ್ ಅಲ್ಲಿ ಶ್ರೀಮಂತ ಆಗದ ಹೋದ್ರೆ ನಾವೆಲ್ಲ ಮುಟ್ಟಾಳ್ರ ವೇಸ್ಟ್ ಹುಟ್ಟಿದ್ದೆ ಭೂಮಿ ಮೇಲೆ. ಅಯ್ಯೋ ಸಾಹೇಬ್ರೆ, ಈಗ ನೀವು ಪಾಡ್ಕಾಸ್ಟ್ ಮಾಡ್ತಿದ್ದೀರಲ್ಲ, ಈ ಎಕಾನಮಿ $2.5 billion ಸೋಷಿಯಲ್ ಮೀಡಿಯಾ ಇಟ್ ಸೆಲ್ಫ್. ಹೌದಾ? ಕಂಟೆಂಟ್ ಇದೆಯಲ್ಲ, ನೀವೇನು ಕಂಟೆಂಟ್ ಮಾಡ್ತಾ ಇದೆಯಲ್ಲ, ಅದೇ ಒಂದು ದೊಡ್ಡ ಎಕಾನಮಿ. ಅದನ್ನು ಆರೆಂಜ್ ಎಕಾನಮಿ ಅಂತ ಕರೀತಾರೆ. ನೋಡಿ ಚಾರ್ಜಿ ಬಿಡಿ, ನೋಡಿ ಆರೆಂಜ್ ಎಕಾನಮಿ ಅಂತ ಸಾಹೇಬ್ರು ತೋರ್ಸೋಣ. ಅದನ್ನು ಆರೆಂಜ್ ಎಕಾನಮಿ ಅಂತಾರೆ. ಸಾಹೇಬ್ರೆ, ಒಬ್ಬ ಹುಡುಗ ಇದ್ದಾನೆ ಡೆಲ್ಲಿಯಲ್ಲಿ. ಅವ 10th ಹೋಗಿಲ್ಲ, 8th ನಿಂತು ಹೋಗಿದ್ದಾನೆ. ರೊಕ್ಕ ಕೋಟ್ಯಾಂತರ ರೂಪಾಯಿ ಮಾಡ್ತಾನೆ ಅವನು. ಹೊರಗೆ ಹೋಗಿಲ್ಲ ಎಲ್ಲೋ, ಸ್ಟೂಡೆಂಟ್ ಕುಂದಿರ್ತಾನ, ಮಾಡ್ತಾನೆ. ಈ ಬೆಳಗ್ಗೆಯಿಂದ ರಾತ್ರಿ 12-1 ಗಂಟೆವರೆಗೆ ನೀವು ಇಲ್ಲಿ ಹಾಸ್ಪಿಟಲ್ನಾಗ ಇರ್ತೀರಿ. ಬೆಳಗಿನ ಜಾವ 5 ಗಂಟೆಗೆ ನಿಮ್ದು ಯೋಗದಿಂದ ಶುರು ಆಗ್ತದೆ ದಿವಸ. ಈ ಮಧ್ಯೆ ಇವನ್ನೆಲ್ಲ ಇಷ್ಟು ವಿಷಯ ತಿಳ್ಕೊಂಡಿದಿರಲ್ಲ, ಹೇಗೆ ಸಾಧ್ಯ ಇದು? ಎಲ್ಲಿಂದ ಟೈಮ್ ಸಿಗುತ್ತೆ ನಿಮ್ಗಂತ? ಸಾಹೇಬ್ರೆ, ನಾನು ಡೈಲಿ 30 ಪೇಜ್ ಓದ್ತೀನಿ. ಓದ್ತೀರಿ? ವಾರಕ್ಕೊಂದು ಪುಸ್ತಕ ಓದ್ತೀನಿ. ನನ್ನ ಮನೆ ಬರೀ ಪುಸ್ತಕ ಇದೆ. ಯಾವುದಕ್ಕೆ ಸಂಬಂಧಪಟ್ಟಿದ್ದು ಓದ್ತೀರಿ? ನಾನು ಓದೋ ಪುಸ್ತಕಗಳು ನಮ್ಮ ಗುರಿಗೆ ಹೆಲ್ಪ್ ಆಗಬೇಕು.
ಸಿಕ್ಕ ಪುಸ್ತಕ ಓದಲ್ಲ. ನಿನ್ನ ಗುರಿಗೆ ಯಾವ ಪುಸ್ತಕ ಹೆಲ್ಪ್ ಮಾಡುತ್ತೋ ಆ ಪುಸ್ತಕ ಮಾತ್ರ ಓದೋದು ನಾನು. ಫಾರ್ ಎಕ್ಸಾಂಪಲ್ ಮಾರ್ಕೆಟಿಂಗ್ ಅಂತ ಹೇಳೋಣ, ನನಗೆ ಬೇಕು, ನಾನು ಮಾರ್ಕೆಟಿಂಗ್ ಮಾಡಬೇಕು, ಬಟ್ ನಾನು ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ. ನಾನು ಮಾರ್ಕೆಟಿಂಗ್ ಅಂತ ಕರೆಯಲ್ಲ, ಅದನ್ನ ಮಾರ್ಕೆಟಿಂಗ್ನ ಅವೇರ್ನೆಸ್ ಅಂತ ರಿಪ್ಲೇಸ್ ಮಾಡಿದ್ದೀನಿ. ಇಂಡಿಯಾದಲ್ಲಿ ಫಸ್ಟ್ ಟೈಮು ಅದು ಮಾರ್ಕೆಟಿಂಗ್ ಅಲ್ಲ, ಅದು ಅವೇರ್ನೆಸ್ ಅಂತ ಹೇಳಿದವನು ನಾನು. ಓಹೋ, ಓಕೆ. The orange economy is the economy of creativity where human imagination, culture and innovation are transformed into intellectual property, employment, wealth and sustainable economic growth. ನೋಡಿದ್ರಾ, ಹ್ಯೂಮನ್ ಕ್ರಿಯೇಟಿವಿಟಿ, ಆರೆಂಜ್ ಎಕಾನಮಿ ಇದೆಯಲ್ಲ ಹ್ಯೂಮನ್ ಕ್ರಿಯೇಟಿವಿಟಿ. ಆ ಹ್ಯೂಮನ್ ಕ್ರಿಯೇಟಿವಿಟಿ ಇದೆಯಲ್ಲ ಅಂದ್ರೆ ಕಂಟೆಂಟ್ ಕ್ರಿಯೇಷನ್ ಅದಕ್ಕೆ ಬರುತ್ತೆ, ಪಾಡ್ಕಾಸ್ಟ್ ಅದಕ್ಕೆ ಬರುತ್ತೆ, ಗೊತ್ತಾಯ್ತಲ್ವಾ, ಇನ್ಸ್ಟಾಗ್ರಾಮ್ ಅದಕ್ಕೆ ಬರುತ್ತೆ, ಸೋಷಿಯಲ್ ಮೀಡಿಯಾ ಅದಕ್ಕೆ ಬರುತ್ತೆ. ಸಾಹೇಬ್ರೆ, ನೆಕ್ಸ್ಟ್ ಲೋಕಸಭಾ ಚುನಾವಣೆ ಎಲ್ಲ ಟಿವಿ ಮಾಧ್ಯಮಗಳು ಬಂದ್, ಎಲ್ಲ ಯೂಟ್ಯೂಬರ್ಸ್ ಮಾಡ್ತಾರೆ ನೆಕ್ಸ್ಟ್ ಚುನಾವಣೆನ. ಹಿಂದಿನ ಲೋಕಸಭೆಯಲ್ಲಿ ಯೂಟ್ಯೂಬರ್ಸ್ ಮಾಡ್ಬಿಟ್ರು ಚುನಾವಣೆನ. ಸಾಹೇಬ್ರೆ, ಇವತ್ತು ಜಂತರ್ ಬಂತರ್ ಇದೆಯಲ್ಲ, ಟಿವಿ ಯಾರು ನೋಡ್ತಾ ಇಲ್ಲ. ಈಗ ಟಿವಿ ಇಸ್ ಆರ್ಕೆಸ್ಟ್ರಾಡ್, ಟಿವಿ ಇಸ್ ಸ್ಕ್ರಿಪ್ಟೆಡ್, ಟಿವಿ ಇಸ್ ಮ್ಯಾನುಫ್ಯಾಕ್ಚರ್ಡ್. ಸೋಷಿಯಲ್ ಮೀಡಿಯಾ ಎಂಟೆಲ್ಲ ರಾ ಕಂಟೆಂಟ್ ಪಟ್ ಅಂತ ಹಾಕ್ತಾರೆ ಅವರು. ಅದೇ ಸತ್ಯ. ಆಮೇಲೆ ರವಿ, ಓಕೆ, ಅರ್ಥ ಆಯ್ತಲ್ವಾ? ಸೊ ಮೀಡಿಯಾ ಹೌಸ್ ಇಸ್ ಕಂಟ್ರೋಲ್ ಕಂಪ್ಲೀಟ್ಲಿ ಬೈ ಸಂಬಡಿ ಎಲ್ಸ್. ಸೊ ಅದನ್ನ ಕಂಟ್ರೋಲ್ ಮಾಡಿದಾಗ ಮೀಡಿಯಾ ಕವರ್ ಮಾಡ್ತಾರೆ ಸತ್ಯನ? ನೋ, ಅದಕ್ಕೆ ಸೋಷಿಯಲ್ ಮೀಡಿಯಾ ಅಲ್ಲಿ ಟಕ್ ಅಂತ ಹಾಕ್ತಾರೆ. ಸೊ ಟುಡೇ ನೆಕ್ಸ್ಟ್ 30 years ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿರುತ್ತೆ. ಬಟ್ ಒಂದು ಅಡಿಷನ್ AI ಬರುತ್ತೆ ಅಷ್ಟೇ. ಬರುತ್ತೆ. ಕೆಲವು ಪ್ಲಾಟ್ಫಾರ್ಮ್ಸ್ ಹೋಗುತ್ತೆ, ಕೆಲವು ಪ್ಲಾಟ್ಫಾರ್ಮ್ ಬರುತ್ತೆ. ಬಟ್ ಇಂಟರ್ನೆಟ್ ಇದೆಯಲ್ಲ, 6.2 billion ಪಾಪ್ಯುಲೇಷನ್ ಇನ್ ದ ವರ್ಲ್ಡ್. 8 ಬಿಲಿಯನ್ ಅಂದ್ರೆ ಎಷ್ಟಪ್ಪ? 800 ಕೋಟಿನಾ? 800 ಕೋಟಿ ಜನಸಂಖ್ಯೆಯಲ್ಲಿ 600 ಕೋಟಿ 20 ಲಕ್ಷ ಜನ ಹತ್ರ ಇಂಟರ್ನೆಟ್ ಇದೆ ಇವತ್ತು. 600 ಕೋಟಿ 20 ಲಕ್ಷ. ಇಂಡಿಯಾದ 150 ಕೋಟಿ ಜನರಲ್ಲಿ 100 ಕೋಟಿ 2 ಲಕ್ಷ ಜನ ಹತ್ರ ಇಂಟರ್ನೆಟ್ ಇದೆ ಇವತ್ತು. ಆ 100 ಕೋಟಿ 2 ಲಕ್ಷ ನಿಮ್ ಕಸ್ಟಮರ್. ಯಾರ ಇಂಟರ್ನೆಟ್ ನೋಡ್ತಾರೋ ನಿಮ್ ಸರ್, ಇವತ್ತು ಸಿನಿಮಾ ಹಿಂಗಿಲ್ಲ, ಇವತ್ತು ಹಿಂಗಾಗ್ಬಿಟ್ಟಿದೆ ಸಿನಿಮಾ ಇವತ್ತು. ಆಯ್ತಾ, ಟಕ್ಕಂತ ಸರಿ ಇಲ್ದಿದ್ರೆ ಹಿಂಗೆ ತೆಗಿತಾರೆ ಅದನ್ನ. ಸೊ ಕಂಟೆಂಟ್ ಇದೆಯಲ್ಲ ಬಹಳ ಪವರ್ಫುಲ್ ಆಗಿರ್ಬೇಕು. ನಿಮಗೆ ವ್ಯೂಸ್ ಸಿಗ್ಬೇಕಾದ್ರೆ ಬಹಳ ರಿಲೆವೆಂಟ್ ಆಗಿರ್ಬೇಕು, ಸೋಷಲಿ ಕನೆಕ್ಟ್ ಆಗ್ಬೇಕು ಜನ. ಅದಕ್ಕೆ ಕರೆಕ್ಟ್ ಅಲ್ವಾ ಅವ್ರು ಹೇಳ್ತಾ ಇರೋದು ಅನ್ಬೇಕು, ಅವಾಗ್ಲೇನೆ ಕಂಟೆಂಟ್. ಸೊ ಹೇಳ್ತಾರೆ ಕಂಟೆಂಟ್ ಇಸ್ ದ ಕಿಂಗ್ ಅಂತಾರೆ, ಮಾರ್ಕೆಟಿಂಗ್ ಇಸ್ ಅ ಕ್ವೀನ್ ಅಂತಾರೆ. ಕಂಟೆಂಟ್ ಕಿಂಗ್, ಮಾರ್ಕೆಟಿಂಗ್ ಕ್ವೀನ್. ಕ್ವೀನ್, ಕಂಟೆಂಟ್ ಇಸ್ ದ ಕಿಂಗ್ ಅಂತೆ. ಅಂದ್ರೆ ಒಂದು ಕಂಟೆಂಟ್, ಈಗ ಸಿನಿಮಾ ದೊಡ್ಡ ಹೀರೋ ಇದ್ರೇನೆ ಸಿನಿಮಾ ಓಡಲ್ಲ ಅಂತಲ್ಲ, ಕಂಟೆಂಟ್ ಚೆನ್ನಾಗಿದ್ರು ಸಿನಿಮಾ ಓಡುತ್ತೆ. ಆ ಕಂಟೆಂಟ್ ಚೆನ್ನಾಗಿದೆ, ಚಿಕ್ಕ ಚಿಕ್ಕ ಹೀರೋಯಿನ್ ಹಾಕೊಂಡಿದಾರ, ಹೀರೋಗಳನ್ನ, ಸಿನಿಮಾ ಆಗಿದೆ, ಅದನ್ನ ಮಾರ್ಕೆಟಿಂಗ್ ಮಾಡ್ಬೇಕಲ್ಲ, ಪ್ರಮೋಷನ್ ಮಾಡ್ಬೇಕಲ್ಲ. ಸೊ ಆ ಮಾರ್ಕೆಟಿಂಗ್ ಪ್ರಮೋಷನ್ ಇಸ್ ಎ ಕ್ವೀನ್. ಬರೀ ಕಿಂಗ್ ಇದ್ರೆ ಸಾಲದು, ಮಾರ್ಕೆಟಿಂಗ್ ಮಾಡೋ ಕ್ವೀನ್ ಇರಬೇಕು. ಓಕೆ, ಇದನ್ನ ನಾನೇ ಫಸ್ಟ್ ಹೇಳಿರೋದು ಎಂಟೈರ್ ವರ್ಲ್ಡ್ ಅಲ್ಲಿ. ಕಂಟೆಂಟ್ ಇಸ್ ಎ ಕಿಂಗ್ ಅಂತ ಆದ್ರು ಕ್ವೀನ್ ಯಾರು ಅಂತ ಹೇಳಿದ್ದು ಮಾರ್ಕೆಟಿಂಗ್ ನಾನೇ ಫಸ್ಟ್. ನಾನು ಕೇಳ್ತಾ ಇರೋದು ಅದೇ ಫಸ್ಟ್. ಕ್ವೀನ್ ಇಸ್ ಎ ಮಾರ್ಕೆಟಿಂಗ್. ನೀವು ಮಾರ್ಕೆಟಿಂಗ್ ಮಾಡದೆ ಹೋದ್ರೆ ನಿಮ್ಮ ಪದಾರ್ಥನ ಇವರ ಬಿಗ್ ಫ್ಲಾಪ್. ಓಕೆ, ಬರೀ ಮಾರ್ಕೆಟಿಂಗ್ ಅಲ್ಲ, ಮಾರ್ಕೆಟಿಂಗ್ ಆದ್ಮೇಲೆ ಸೇಲ್ ಕ್ಲೋಸ್ ಮಾಡಬೇಕು. ಮಾರ್ಕೆಟಿಂಗು ಸೇಲ್ಸ್ಗೂ ವ್ಯತ್ಯಾಸ ಇದೆ. ಹೌದಾ? ಮಾರ್ಕೆಟಿಂಗ್ ಅಂದ್ರೆ ತೋರ್ಸೋದು, ಈ ಪ್ರಾಡಕ್ಟ್ ನೋಡಪ್ಪ ನಮ್ದಿದೆ ಅಂತ. ಹಾ. ಸೇಲ್ ಅಂದ್ರೆ ನೀವು ಖರೀದಿ ಮಾಡೋದು. ಹಾ. ಸೇಲ್ ಆಗೋವರೆಗೂ ವೇಸ್ಟ್ ಕಂಪನಿ. ಅರ್ಥ ಆಯ್ತಾ? ಓಕೆ, ನನಗೆ ಒಂದು ಗೊತ್ತಾಗೋಯ್ತು. ನಾನು ಇಷ್ಟು ದಿವಸ ಏನು ಅನ್ಕೊಂತಿದ್ದೆ, ಕನಸುಗಳು ದುಡ್ಡು ಅಂತ. ಬಟ್ ನೀವು ಇನ್ನೊಂದು ಭಾಳ ಇದನ್ನ ಸೇರಿಸ್ಬಿಟ್ರಿ. ಹಣ ನಿಮ್ಮನ್ನ ಎಲ್ಲ ಹೋಗಿ ಒಂದು ಕಡೆ ಒಂದು ಸ್ಥಿತಿಗೆ ನಿಲ್ಲಿಸ್ಬಿಡುತ್ತೆ. ನಿಮ್ಮ ಸಾಮಾಜಿಕ ಕಳಕಳಿ ಇಲ್ಲ ಅದರಿಂದ ಅನ್ನೋದಾದ್ರೆ ಅದು ಬೇಗ ನಿಂತ್ಕೊಂಡು ಹೋಗ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಸಮಾಜಮುಖಿ ಆದ್ರೆ ನಿಮ್ಮನ್ನು ಯಾರೂ ತಡೆಯೋಕ್ಕಾಗಲ್ಲ. ಸಮಾಜಮುಖಿ ಆದ್ರೆ ನೀವು ನಿಮ್ಮನ್ನ ದೇವರು ಸ್ಟಾಪ್ ಮಾಡೋಕ್ಕಾಗಲ್ಲ. ಸೊ ಯಾವುದೋ ಕಂಪನಿ ಕಟ್ಟೋನು ಇದರ ಹಿಂದೆ ನಂದು ಇದೆಯಾ ಅಂತ ಚೆಕ್ ಮಾಡ್ಕೋಬೇಕಾತ, ಮತ್ತು ಅದು ಇಲ್ಲಿದ್ರೆ ಅಳವಡಿಸ್ಕೋಬೇಕು ಅಂತ. ಇಲ್ಲ ಅಂದ್ರೆ ಅದು ಬೇಗ ನಿಂತು ಹೋಗ್ಬಿಡುತ್ತೆ. ಸರ್, ಏನೇ ಬಿಸ್ನೆಸ್ ಮಾಡ್ಬೇಕಾದ್ರೂ ನೀವೊಂದು ಪ್ರಾಬ್ಲಮ್ ಐಡೆಂಟಿಫೈ ಮಾಡಬೇಕು, ಅದನ್ನ ಸಾಲ್ವ್ ಮಾಡಬೇಕು. ಯಾವ್ದಪ್ಪ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಈ ಐಡಿ ಇಡ್ಲಿ ಮುಸ್ತಫಾ ಪ್ರಾಬ್ಲಮ್ ಇತ್ತು, ಹೆಣ್ಮಕ್ಳಿಗೆಲ್ಲ ರುಬ್ಬೋದು, ಸಾಲ್ವ್ ಮಾಡ್ಬಿಟ್ರು. ಇನ್ನು ಮುಂದೆ ಪ್ರಾಬ್ಲಮ್ ಏನ್ ಗೊತ್ತಾ, ನಿಮ್ ಮನ್ಯಾಗ
ಹಳೆ ಕಾಲದಾಗ ಮಸಾಲೆ ಪೌಡರ್ ಎಲ್ಲ ಮಾಡ್ತಿದ್ರಾ? ಹಾ, ಮಾಡ್ತಿದ್ರಾ ಇಲ್ಲ? ಮಾಡ್ತಿದ್ವಿ. ಈಗ ಮಾಡ್ತೀರಾ? ಈಗಿಲ್ಲ, ಏನ್ ಮಾಡ್ತೀರಿ ಈಗ? ರೆಡಿ ಬಂದ್ಬಿಡುತ್ತಲ್ಲ ಈಗ. ಇದು ಬಿಸ್ನೆಸ್. ಮಸಾಲೆ ಮಾಡೋ ಬಿಸ್ನೆಸ್ ಇದೆಯಲ್ಲ, ಇವತ್ತು ಒಟ್ಟು ಕುಟುಂಬಗಳು ಇಲ್ಲ. ಇವತ್ತು ಹಳ್ಳಿಲಿ ಜನ ಇಲ್ಲ, ಎಲ್ಲ ಮೈಗ್ರೇಟ್ ಆಗ್ತಾ ಇದಾರೆ, ಸಿಟೀಸ್ ಅರ್ಬನೈಸೇಷನ್ ಆಗ್ತಾ ಇದೆ. ಬೈ 2050 62% ವಿಲ್ ಬಿ ಅರ್ಬನೈಸ್ಡ್ ಇನ್ ದಿಸ್ ವರ್ಲ್ಡ್, ಇನ್ ಇಂಡಿಯಾ ಆಲ್ಸೋ. ಅಂದ್ರೆ ಯಾರು ಮಸಾಲೆ ಮಾಡಕ್ ಟೈಮ್ ಇಲ್ಲ, ಬೆಳೆಯಲ್ಲ, ಮೆಣಸಿನಕಾಯಿ ಧನಿಯಾ ಬೆಳೆಯಲ್ಲ. ಹಾಗಾಗಿ ಏನಾಯ್ತು, ಮಸಾಲಾ ಬ್ರ್ಯಾಂಡ್ ಕಂಪನಿಗಳಿದೆಯಲ್ಲ, ಇನ್ಮೇಲೆ ದೊಡ್ಡ ಫ್ಯೂಚರ್ ಅವ್ರಿಗೆ. ಎಲ್ಲ ಮಸಾಲ ಖರೀದಿ ಮಾಡ್ತಾರೆ, ಅಡುಗೆ ಮಾಡ್ತಾರೆ. ಕರೆಕ್ಟಾ? ಪ್ರಾಬ್ಲಮ್ ಇದೆ, ಅದನ್ನ ಐಡೆಂಟಿಫೈ ಮಾಡೋ ಶಕ್ತಿ ನಿಮ್ಮಲ್ಲಿದೆ, ಮಾಡ್ಕೊಳ್ಳಿ. ಕರೆಕ್ಟಾ? ಈಗ ನೀವೆಲ್ಲ ಒಂದು ಇಲ್ಲಿಂದ JP ನಗರ್ ಹೋಗ್ಬೇಕು. ಮೊದಲು JP ನಗರ್ಗೆ ಹೋಗ್ಬೇಕಾದ್ರೆ ಬಸ್ ಸ್ಟ್ಯಾಂಡಿಗೆ ಬಂದು ಆಟೋಲ್ಲಿ ಬಂದು ಅವ್ನ ಆಟೋ ಡಬಲ್ ಮೀಟ್ರು, ಟ್ರಿಬಲ್ ಮೀಟ್ರ್ ಕಿತಾಪತಿ, ಏನೇನೋ ಸಮಸ್ಯೆ ಇತ್ತು. ಪ್ರಾಬ್ಲಮ್ ತಾನೆ? ಇಲ್ಲಿಂದ JP ನಗರ್ ಪ್ರಾಬ್ಲಮ್ಮು. ಇವತ್ತು ಮನೆ ಮುಂದೆ ನಿಂತು ಒಬ್ಬರು ಬುಕ್ ಮಾಡಿದ್ರೆ ಸುಯ್ ಅಂತ ಬರ್ತಾನೆ, ತಗೊಂಡೋಗಿ ಡ್ರಾಪ್ ಮಾಡ್ತಾನೆ. ಪ್ರಾಬ್ಲಮ್ನ ಸಾಲ್ವ್ ಮಾಡಿಲ್ವಾ ಅವರು? ಕರೆಕ್ಟ್ ಅಲ್ವಾ? ಇವತ್ತು ಮನೆಯಲ್ಲಿ ಕುಂತ ನೀವು ಟ್ಯಾಕ್ಸಿ ಬುಕ್ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಈ ಥರ ಪ್ರಾಬ್ಲಮ್ ಇದ್ದರೆ ಸಮಾಜದಲ್ಲಿ ಅದನ್ನ ಸಾಲ್ವ್ ಮಾಡೋದಾದ್ರೆ ಅವಾಗ ಗೆದ್ದ. ಒಂದು ಪ್ರಾಬ್ಲಮ್ ಇದೆ ಸಾಹೇಬ್ರೆ, ಇದು ಯಾವ ಪುಣ್ಯಾತ್ಮ ಮಾಡ್ತಾನೆ ಗೊತ್ತಿಲ್ಲ. ಮೊಬೈಲ್ ಇದೆಯಾ ನಿಮ್ದು? ಇದೆ. ಇದಿದೆಯಾ? ಕ್ಯಾಮ್ರಾ ಇದೆಯಾ? ನಿಮ್ಮಲ್ಲಿ ಬ್ಯಾಕ್ ಚೆಕ್ ಮಾಡಿದ್ರೆ ಎಷ್ಟು ಚಾರ್ಜಿಂಗ್ ವೈರ್ಸು ನಿಮ್ಮ ಹತ್ರ ಇದೆ? ಎಲ್ಲಿದೆ ನಿಮ್ಮ ಮೈಂಡು? ಇಲ್ಲಿದ್ದೀರಾ? ಹಾ, ಇದೀನಿ. ಇದೆ. ಪ್ರಶ್ನೆ ಕೇಳಿದ್ದು ನಮ್ಮ ಬ್ಯಾಗಲ್ಲಿ ಚಾರ್ಜಿಂಗ್ ಇದ್ರ ವೈರ್ ಎಷ್ಟಿದೆ ಅಂತ. ಎಷ್ಟಿದೆ? ನಮ್ಮಲ್ಲಿ 6 ಇದೆ. ರವೀನ್ ಕೇಳಿನ ಎಷ್ಟಿದೆ ಅಂತ? 6 ಇದೆ. 6 ಇದೆಯಾ? ಒಂದು ವೈರ್ ಮರ್ತೋದ್ರೆ ಕಥಮ್ಮ, ಕ್ಲಿಯರ್? ಹೌದು. ಸೊ ಇವತ್ತು ಚಾರ್ಜಿಂಗ್ ಇಲ್ಲದೆ ಯಾವ ವಸ್ತುನೂ ಇಲ್ಲ. ನಾನು ಟ್ರಾವೆಲ್ ಮಾಡಬೇಕಾದ್ರೆ ಒಂದು 10 ವೈರ್ ಇರುತ್ತೆ ಬ್ಯಾಗಲ್ಲಿ. ಆ ವೈರ್ಗೆ ಒಂದು ಸೆಕ್ಷನ್ ಇರುತ್ತೆ. ಒಂದೇ ವೈರಲ್ಲಿ, ಒಂದೇ ಚಾರ್ಜರಲ್ಲಿ, ಒಂದು ಇನ್ಸ್ಟ್ರೂಮೆಂಟು ಸಾಕು ಎಲ್ಲ ಚಾರ್ಜ್ ಮಾಡೋಕ್ಕೆ. ಅದು ಚಾರ್ಜ್ ಮಾಡಿದ್ರೆ ಒಂದು ವಾರ ಇರುತ್ತೆ ಅಂತ. ಈ ಥರ ಒಂದು ಬ್ಯಾಟ್ರಿ ಕೊಟ್ಟರೆ ಮಾರಾಟ ಆಗುತ್ತೋ ಇಲ್ವೋ? ಖಂಡಿತ ಆಗುತ್ತೆ. ರೈಟ್? ಆಗುತ್ತೋ ಇಲ್ವೋ? ಅರ್ಥ ಆಯ್ತಾ? ಗೊತ್ತಾಯ್ತು. ಅವಾಗ 6 ವೈರ್ ಬೇಕಾಗಿಲ್ಲ, ಸಣ್ಣದಾಗ ಒಂದು ಡಿವೈಸ್ ಸಾಕು. ಈ ಡಿವೈಸ್ ತೆಗೆದು ಪಕ್ಕದಲ್ಲಿ ಇಟ್ಟರೆ ಚಾರ್ಜ್ ಆಗತ್ತಿದ್ದು, ಹಂಗಿರ್ಬೇಕು. ಅಥವಾ ಚಾರ್ಜೇ ಬೇಡ, ಒಂದ್ಸರಿ ಚಾರ್ಜ್ ಆಗ್ಬಿಟ್ರೆ ಲೈಫ್ ಲಾಂಗು. ಅದು ಇನ್ನ ಮಸ್ತ್ ಅಲ್ವಾ? ಸೊ ಇದು ಸಮಸ್ಯೆ ಐಡೆಂಟಿಫೈ ಮಾಡಿದ್ರೆ ಸಕ್ಸಸ್ ಆಗುತ್ತೆ. ಓಕೆ, ಕರೆಕ್ಟಾ? ಅಂದ್ರೆ ಬಿಸ್ನೆಸ್ಗಳು ಹೊರಗೆ ಎಲ್ಲಿ ಇಲ್ಲ, ಅಡಿಗೆ ಮನೆಯಲ್ಲಿದೆ, ನಿಮ್ಮ ರೂಮ್ ಅಲ್ಲಿದೆ, ನಿಮ್ ಬೆಡ್ರೂಮ್ ಅಲ್ಲಿದೆ, ನಿಮ್ಮ ಅಂಗಳದಲ್ಲಿದೆ, ನಿಮ್ ಮನೆಯಲ್ಲೇ ಇದೆ. ಅದನ್ನ ಮಾಡಿ ಅದನ್ನ ಡೆವಲಪ್ ಮಾಡೋದು ಅಂತ. ಇನ್ನೆಲ್ಲ ಹೊರಗಡೆಯಿಂದ ಎರವಲು ತರಬೇಕಾಗಿಲ್ಲ ಐಡಿಯಾಸ್ನ ಅಂತ. ಐಡಿಯಾ ಅಲ್ಲ ಸಾಹೇಬ್ರೆ, ಐಡಿಯಾಸ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಬಟ್ ಬಿಲಿಯನರ್ ಯಾಕೆ ಒಂದು ಐಡಿಯಾ ಸಾಕು. ಈಗ ಗರ್ಭಿಣಿ ಆಗ್ಬೇಕಾದ್ರೆ ಒಂದು ವೀರಾಣು ಸಾಕು, ಬಟ್ ಒಳಗೋದಾಗ ಲಕ್ಷಾಂತರ ವೀರಾಣು ಹೋಗುತ್ತೆ. ಹೋಗೋದು ಒಂದೇ ವೀರಾಣು. ಲಕ್ಷಾಂತರ ಐಡಿಯಾಸ್ ಅಲ್ಲಿ ಬಿಲಿಯನರ್ ಆಗಬೇಕು, ಸಕ್ಸಸ್ ಆಗ್ಬೇಕಂದ್ರೆ ಒಂದೇ ಐಡಿಯಾ ಸಾಕು. ಓಕೆ, ಅರ್ಥ ಆಯ್ತಾ? ಬಹಳ ಸರಳವಾಗಿ ಅರ್ಥ ಮಾಡಿಸಿದ್ರಿ. ಅರ್ಥ ಆಯ್ತಲ್ಲ? ವೆರಿ ಕ್ಲಿಯರ್. ಒಂದು ಮಗು ಹುಟ್ಲಿಕ್ಕೆ ಒಂದು ವೀರಾಣೆ ಸಾಕು, ಹಂಗೆ ಒಂದು ಬಿಸ್ನೆಸ್ ಸಕ್ಸಸ್ ಆಗ್ಲಿಕ್ಕೆ ಒಂದು ಐಡಿಯಾ ಸಾಕು. ಓಕೆ, ಸೊ ಎಷ್ಟೊತ್ತು ಮಾತಾಡಿದ್ರು ಮುಗಿಲಾರದಂತ ಕಥೆಗಳಿದೆ. ನಿಮ್ಮ ಆಲ್ರೆಡಿ 25 ಲಕ್ಷದ ಟೈಮ್ ತಗೊಂಡಿದ್ದೀನಿ, ಅರ್ಧ ದಿವಸ ಇಲ್ಲ, ಕೆಲಸ ನಡೀತಾ ಇದೆ. 50 ಲಕ್ಷದ ಶ್ರೀಮಂತ ನಾನಲ್ಲ. ಹಾಗಾಗಿ ಮತ್ತೆ ಮುಂದಕ್ಕೊಂದಿಷ್ಟು ನಿಜಕ್ಕೂ ಮಾತಾಡೋಕೆ ಅನಿಸ್ತದೆ ಸರ್. ಯಾಕೆಂದ್ರೆ ನನ್ನ ಕಲಿಕೆ ತುಂಬ ಇದೆ ಇದರಲ್ಲಿ. ನಾನು ಬೇರೆದವ್ರ ಚಿಂತೆ ಇಲ್ಲ. ನನಗೆ ಮೊದಲು ಅಟೆನ್ಷನ್ ಆಗಿ ಕುತ್ಕೊಳ್ಳೋದು ಕಲಿಸಿದಿರಿ ನೀವು, ಕೇಳಿಸೋದನ್ನ ಕಲಿಸಿದಿರಿ. ಹೌದು. ನಾನು ಏನೇ ಮಾತಾಡ್ತೀನಿ ಕೇಳ ನೀನು ಫಸ್ಟ್ ಅಂತ. ಕಲಿಕೆ ಅಂದ್ರೆ ಅದೇ. ನಮ್ಗೆ ಏನಾಗ್ತದೆ, ಎಲ್ಲ ಹೋಗ್ತಾ ಇದೆ ಗೊತ್ತಿಲ್ಲ. ನಾವು ಯಾವಾಗ ಹಂಗ ಯಾಮಾರ್ತೀವಿ ಅಂದ್ರೆ ಮುಂದಿನ ಪ್ರಶ್ನೆಗೆ ರೆಡಿ ಆಗ್ತಾ ಇರ್ತೀವಿ. ಮುಂದಕ್ಕೆ ಯಾಕೆ ಹೋಗ್ತೀವಿ, ನೀನ್ ಇಲ್ಲಿರು ಫಸ್ಟ್ ಅಂತ ನೀವು ಕಲ್ಸಿದ್ ನನ್ನ ಮೊದಲನೇ ಪಾಠ. ಇಲ್ಲಿಂದ ನಾನು ಅದನ್ನ ತಗೊಂಡು ಹೋಗ್ತೀನಿ. ನೀನ್ ಮುಂದಿನ ಪ್ರಶ್ನೆಗೆ ಥಿಂಕ್ ಮಾಡೋದ್ ಬಿಡೋ, ಅಟ್ ಪ್ರೆಸೆಂಟ್ ಏನಿದೆಯಾ ನೋಡ್ಕೋ ಅನ್ನೋದು. ಲೀವ್ ದ ಮೂಮೆಂಟ್. ಲೀವ್ ದ ಮೂಮೆಂಟ್. ದಿಸ್ ಮೂಮೆಂಟ್. ಡೋಂಟ್ ಥಿಂಕ್ ಆಫ್ ಟುಮಾರೋ. ಲೀವ್ ದ ಮೂಮೆಂಟ್. ಟುಮಾರೋ ಬಗ್ಗೆ ಯಾವಾಗ ಥಿಂಕ್ ಮಾಡ್ತೀಯಾ? ರಾತ್ರಿ ಮಲಗಬೇಕಾದ್ರೆ, ನಾಟ್ ಬಿಫೋರ್ ದಟ್. ಕ್ಲಿಯರಾ?
ಫಸ್ಟು ಯಾವತ್ತೂ ಜೀವನದಲ್ಲಿ ಸಕ್ಸಸ್ ಆಗಬೇಕಾದ್ರೆ ಯು ಶುಡ್ ಬಿ ಎ ಗುಡ್ ಲಿಸನರ್. ಹಾಂ ಪೇಷಂಟ್ ಬಂದಾಗ ಅವರು ಏನೇನೋ ಕತೆ ಹೇಳ್ತಾರೆ, ಬೇಡದಿರೋ ಕತೆ ಎಲ್ಲ ಹೇಳ್ತಾ ಇರ್ತಾರೆ. ಆದರೆ ಅದನ್ನು ಸ್ಟಾಪ್ ಮಾಡಿದ್ರೆ, ಅವ್ರ ಕತೆ ಕೇಳದೆ ಹೋದ್ರೆ ಅವ್ರಿಗೆ ಸಮಾಧಾನ ಆಗಲ್ಲ. ಇಂಡಿಯಾದಲ್ಲಿ ಒಂದು ಡಾಕ್ಟರ್ ಅಥವಾ ಒಂದು ಪೇಷಂಟ್ ಹೋದರೆ 14 ಸರಿ ಆವ್ರೇಜು ಆ ಡಾಕ್ಟ್ರು ಪೇಷಂಟ್ನ ಸ್ಟಾಪ್ ಅಂತಾನೆ, ಇಂಟ್ರಪ್ಟ್ ಮಾಡ್ತಾನೆ ಮಾತಾಡ್ತಾ ಇದ್ರೆ. ನಾನು ಹಂಗಲ್ಲ, ನಾನೇನು ಹೇಳ್ತಾ ಇರ್ತೀನಿ, ಅವ್ರು ಶುರು ಮಾಡ್ತಾರೆ, ನಾನು ಹಿಂಗೆ ಕೈ ಕಟ್ಕೊಂಡು ಎಸ್ ಅಂತೀನಿ. ಅವ್ರು ಮುಗಿಸೋವರೆಗೂ ನಾನು ಕೇಳಿಸ್ಕೊತಾ ಇರ್ತೀನಿ. ಮುಗಿಸಿದ್ಮೇಲೆ ಮುಗಿತಾ ಅಂತ 3 ಸರಿ ಕೇಳ್ತೀನಿ. ಎಸ್ ಸರ್ ಅಂತೀನಿ, ಅಂತಾರೆ. ಈಗ ನಾನು ಮಾತಾಡ್ತೀನಿ, ಡಿಸ್ಟರ್ಬ್ ಮಾಡ್ಬೋದು ಹೇಳ್ತೀನಿ. ಓಕೆ. ಸೊ ಲಿಸನರ್ ಈಸ್ ಆಲ್ವೇಸ್ ಸಕ್ಸಸ್ಫುಲ್. ಯಾರು ಕೇಳ್ತಾನೋ ತಾಳ್ಮೆಯಿಂದ ಅವನು ಸಕ್ಸಸ್ಸು ಕಟ್ಟಿಟ್ಟು ಬುತ್ತಿ. ಎ ಲೀಡರ್ ಶುಡ್ ಬಿ ಎ ಲಿಸನರ್, ಎ ಲೀಡರ್ ಶುಡ್ ಬಿ ಎ ರೀಡರ್. ಇದು ಎರಡೂ ಇಲ್ಲದೆ ಹೋದ್ರೆ ಲೀಡರ್ ಹಂಗೆಲ್ಲ ನಾಲ್ಕು. ಓಕೆ, ಅದ್ಭುತ ಸರ್. ನಾನು ಡಾಕ್ಟ್ರನ್ನ ಮಾತಾಡ್ಸಿದ್ದೀನಿ ಅಂತ ಅನಿಸ್ಲೇ ಇಲ್ಲ ಇಷ್ಟೊತ್ತು. ನಾನು ಬಿಸ್ನೆಸ್ ಮ್ಯಾನ್ ಹತ್ರ ಕೂತಿದ್ದೆ, ಫ್ಯಾಮಿಲಿ ಮ್ಯಾನ್ ಹತ್ರ ಕೂತಿದ್ದೆ, ಇನ್ಯಾವುದಾದ್ರು ಫ್ಲಾಪ್ ಆದರೆ ಸಕ್ಸಸ್ ಹೆಂಗೆ ಹುಡ್ಕೋದು ಅನ್ನೋದನ್ನು ಕಲಿತೆ. ಎಷ್ಟು ಕಲಿತೆ ಸರ್ ನಾನು ಇವತ್ತು. ಭಾಳ ಖುಷಿ ಆಯಿತು. ನಾನು ಏನೋ ಅಂದ್ಕೊಂಡು ಬಂದೆ, ನಾನು ಇಲ್ಲಿಂದ ತೊಗೊಂಡೋಗೋದು ಇನ್ನೇನೇ ತೊಗೋತೀನಿ. ಮೋಸ್ಟ್ಲಿ ವೀಕ್ಷಕರು ಅದೇ ತೊಗೊಂಡಿದ್ದಾರೆ ಅಂತ ನನ್ನ ಅನಿಸಿಕೆ ಕೂಡ. ಎಷ್ಟೊತ್ತು ಮಾತಾಡಿದ್ರು ಬೇಸರಂಗಿಲ್ಲ, ಯಾಕಂದ್ರೆ ತುಂಬಿದ ಕೂಡ ತುಳ್ಕೋದಿಲ್ಲ ಅಂತಾರಲ್ಲ. ಹಂಗಿಲ್ಲ ಸಾಹೇಬ್ರೆ, ಆ ಥರ ಏನಿಲ್ಲ. ಸ್ವಲ್ಪ ಬಿಸಿಲು ಪ್ರಾಬ್ಲಮ್, ಆ ಥರ ಏನಿಲ್ಲ. ನಮ್ಮದು ಇಷ್ಟೇ ಕೆಲಸ. ಓಕೆ. ಥಿಂಕ್ ಬಿಗ್ ಅಂತ ಪುಸ್ತಕ ಇದೆ. ಈ ಒಂದು ಸಣ್ಣ ಪುಸ್ತಕ ಸಾಕು ನಿಮ್ಮ ಯೋಚನೆಗಳನ್ನ ಬದಲಾವಣೆ ಮಾಡಕ್ಕೆ. ಇದು ಇಂಗ್ಲಿಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಅದು ಅಮೆಝಾನ್ ಅಲ್ಲೂ ಸಿಗುತ್ತೆ, ಸಪ್ನಾ ಬುಕ್ ಸ್ಟೋರ್ಸ್ ಅಲ್ಲೂ ಸಿಗುತ್ತೆ. ಥಿಂಕ್ ಬಿಗ್ ಅಂತ ಹಾಕ್ಬಿಟ್ರೆ ಸಾಕ. ಅಷ್ಟೇ 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 ಓಕೆ, ಅಷ್ಟೇ. ಸೊ ಥಿಂಕ್ ಬಿಗ್ ತರಿಸ್ಕೊಳ್ಳಿ. ಕನಸುಗಳು ದೊಡ್ಡದಾಗ್ಲಿ, ಗುರಿ ದೊಡ್ಡದಾಗ್ಲಿ. ಮತ್ತು ನೀವೇನಾರ ಆದಾಗ ಸರ್ ಒಂದ್ಸಲ ಯಾರಾದ್ರೂ ತುಂಬಾ ಆಸೆ ಇರುತ್ತೆ ಸರ್, ಅದೊಂದು ಹೇಳೋಣ. ನಿಮ್ಮನ್ನ ಏನಾರ ಒಂದೆರಡು ಮಾತಾಡಿಸ್ಬೇಕು, ಬರ್ಬೇಕು, ಭೇಟಿ ಆಗ್ಬೇಕಂದ್ರೆ ಬರ್ಲಿ, ಇಲ್ಲಿಗೆ ನಮ್ಗೆ ಕಾಲ್ ಮಾಡ್ಲಿ, ನಮ್ಮವ್ರು ಟೈಮ್ ಕೊಡ್ತಾರೆ. ಡೀಟೇಲ್ ಆಗಿ ಮಾತಾಡ್ಬೇಕಾದ್ರೆ 8 ಗಂಟೆ ಮೇಲೆ ಬರ್ಲಿ. 9 ಗಂಟೆ ಮೇಲೆ ಒಂದು ಆಫೀಸ್ ಇದೆ. ನಮ್ಮ ಆಫೀಸ್ ಇದಕ್ಕಿಂತ ಅದ್ಭುತವಾಗಿದೆ. ಅದು ಸ್ಟಾರ್ಟ್ಅಪ್ ಹಬ್. ಅದು ಎಲ್ಲ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಬರ್ತಾರೆ, ಐಡಿಯಾಸ್ ಹೇಳ್ತಾ ಇರ್ತಾರೆ. ನನ್ಗೆ ಐಡಿಯಾ ಇಷ್ಟ ಆದ್ರೆ ಹಣ ಹಾಕ್ತೀನಿ ಅವ್ರ ಮೇಲೆ. ಓ ಹೌದಾ? ಓ ಅದ್ಭುತ ಅವಕಾಶ ನೋಡಿ. ಐಡಿಯಾ ಜೊತೆಗೆ ನಿಮ್ಗೆ ಹಣ ಕೂಡ ಹಾಕ್ತಾರಂತೆ. ಬಟ್ ಐಡಿಯಾ ಎಂತ ತರ್ತಿರೋ ಆಲ್ರೆಡಿ ಇಷ್ಟೊತ್ತು ಕೇಳ್ಕೊಂಡಿರಲ್ಲ, ನೀವು ಥಿಂಕ್ ಮಾಡ್ಬೇಕಷ್ಟೇ. ಅದ್ಭುತವಾದ್ದು ಒಳ್ಳೆ ಐಡಿಯಾ ಇದ್ರೆ ನಾವು ಅಸೆಸ್ ಮಾಡ್ತೀವಿ ಅದನ್ನ, ಇದು ಬೆಳೆಯುತ್ತೋ ಇಲ್ವೋ ಅಂತ. ಸೊ ದುಡ್ಡು ಹಾಕ್ತೀವಿ. ನಾವು ಎಲ್ಲೆಲ್ಲಿ ದುಡ್ಡು ಹಾಕಿದನೋ ಎಲ್ಲ ಜೋರಾಗಿ ಬೆಳೀತಾ ಇದೆ. ಈಗ ಬೇಕಾದಷ್ಟು ಹಂಗಾರಮ್ಮ. ಹೌದಾ? ದೊಡ್ಡದಾಗಿ ಬೆಳೀತಾ ಇದೆ ಎಲ್ಲ. ಓ ಹೋ ಹೋ ಹೋ. ಹಾ ಸಾಹೇಬ್ರೆ, ಮಂಡ್ಯದ ಹುಡುಗ ಪ್ರಸನ್ನ ಅಂತ ಚಾರ್ಟರ್ಡ್ ಅಕೌಂಟೆಂಟು. 5 ವರ್ಷ ಹಿಂದೆ ಕಂಪನಿ ಅಷ್ಟೇ. 1800 ಕೋಟಿ ಟರ್ನ್ ಓವರ್ ಆಗುತ್ತೆ ಈ ವರ್ಷ ಅವ್ರದ್ದು. 1800 ಕೋಟಿ ಟರ್ನ್ ಓವರ್. ಇನ್ನೊಬ್ಬ ಮಂಡ್ಯದಿಂದ ಚೈತನ್ಯ ರಾಮಲಿಂಗೇಗೌಡ ಅಂತ ವೇಕ್ ಫಿಟ್ ಕಂಪನಿ ಓನರು, ಅವಂದು ಈ ಸರಿ 6000 ಕೋಟಿ ಆಗುತ್ತೆ. ಏನ್ ಸರ್ ಹಿಂಗ್ 1000 ಕೋಟಿ ಇಷ್ಟು ಈಸಿಯಾಗಿ ಹೇಳ್ತಿರ್ಲಿ ಸರ್? 1000 ಕೋಟಿ ಎಲ್ಲ ಹೇಳಿ ಸಾಹೇಬ್ರೆ, ಅವೆಲ್ಲ ಈಸಿ ಮಾಡೋದು. ಸಾಹೇಬ್ರೆ, ನಿಮ್ಮ ಪದಾರ್ಥನ ಒಂದು ದಿನಕ್ಕೆ 22,000 ಜನ ಖರೀದಿ ಮಾಡಿದ್ರೆ ನೀವು 10 ವರ್ಷದಲ್ಲಿ ಬಿಲಿಯನರ್ ಆಗ್ತೀರಾ. ಬಿಲಿಯನರ್. ಹೌದಾ? 22,000 ಜನ ಖರೀದಿ ಮಾಡಿದ್ರೆ 22,000 ಜನ ಈಸಿ ಮಾಡೋದು. ಇವತ್ತು 8 ಬಿಲಿಯನ್ ಇದ್ದಾರೆ. 22,000 ಜನ ಮಾಡೋದು ಎಷ್ಟು ಈಸಿ. ಇಂಟರ್ನೆಟ್ ಇದೆ. ಓಕೆ, ಆಯ್ತಲ್ಲ. ಗೆಳೆಯರೇ, ಅವಕಾಶಗಳು ತಾವಾಗೆ ಹುಡುಕು ಬಂದಿದೆ. ಕೆಲವೊಂದ್ಸಲ ಸಿಕ್ಕೋದಿಲ್ಲ, ಸಿಕ್ಕಿದೆ ಯೂಸ್ ಮಾಡ್ಕೊಳ್ಳಿ. ಸಾಹೇಬರು ಸಿಗ್ತಾರೆ, ನಿಮ್ಮ ಕಂಟೆಂಟ್
ಅವರಿಗೆ ಮೆಚ್ಚಿದ್ರೆ ಹಣ ಕೂಡ ನಿಮ್ಗೆ ಹಾಕ್ತಾರೆ. ಅಷ್ಟು ಈಸಿ ಅಲ್ಲ, ಈಸಿ ಅಲ್ಲ. ಈಸಿ ತಗೊಳ್ಳಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ನೇನೇನು ಸರ್ ಇದು? ಹಾಂ, ಬನ್ನಿ ಇದನ್ನು ಓಪನ್ ಮಾಡಿ. ಹಾಂ ಬರ್ರಿ. ಆಮೇಲೆ ನನ್ನ ಕಡೆ ಒಂದು ಪುಟ್ಟ ಕಾಣಿಕೆ. ಅಯ್ಯೋ 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 ಸರ್, ರವಿ ಹೆಂಗೆ ಮಾರೋದು ಸ್ಮೈಲ, ಹೀರೋ ಇದ್ದಂಗಿಲ್ಲ. ಇವ್ರು ನೋಡಿದ್ರೆ ಬಿಲಿಯನರ್ ಕಂಡಾಗೆಲ್ಲ ಬಿಲಿಯನರ್ನ ಸರ್, ಬಿಲಿಯನರ್ ಸ್ಟೈಲ್. ನಾನು ಅನ್ಕೊಂಡಿರಲಿಲ್ಲ ಸರ್, ನಮ್ಮ ರವಿನೇ ಫೋಟೋ ತೆಗೆದಿದ್ದು. ಇದನ್ನ ಹೆಂಗ್ ಹುಡುಕಿದ್ರಿ, ಹೆಂಗ್ ಮಾಡಿದ್ರಿ, ಏನು ಸರ್? ಅಲ್ಲ ಅದೇ ಅದಕ್ಕೆ ಡಿಫ್ರೆನ್ಸ್ ನಮಗೂ ಬೇರೆಯವ್ರಿಗೂ ಸಾಹೇಬ್ರೆ. ಅದ್ಭುತ ಸರ್. ಏನು ನನಗೆ ನಾನೇ ಮುತ್ಕೊಳಂಗಿದ್ದೀನಪ್ಪ, ಎಷ್ಟು ಚಂದ ಇದೀನಿ ಸರ್. ರಾಯಲ್ ಇದೆ, ಮನೇಲಿ ಹಾಕ್ತಾರೆ, ಆಫೀಸಾಗ ಹಾಕ್ತಾರೆ, ಎಲ್ಲ ಹಾಕಿದ್ರೂ ಏನು ಭಾಳ ಜೋರ ಇದೆ ಅಂತಾರೆ. ಇಷ್ಟು ಚಂದ ತೆಗೆದಿದ್ದು ನಮ್ಮ ರವಿಗೊಂದು ಥ್ಯಾಂಕ್ಸ್ ಸರ್. ಹಾಂ, ಹೆಂಗೆ ಸಾಹೇಬ್ರೆ? ಭಾಳ ಖುಷಿ ಆಯಿತು ಸರ್. ಹಾಂ, ಹಿಂಗೆಲ್ಲ ಸರ್ಪ್ರೈಸ್ ಮಾಡ್ತೀರಿ ನೀವು? ಹಾಂ, ದೇವಿದ್ದಾನೆ. ವಾವ್, God bless you. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಈ ಕಾಣಿಕೆನ ನಾನು ಜೀವನ ಪರ್ಯಂತ ಮರೆಯಲ್ಲ. ಯಾಕಂದರೆ ನನ್ನ ನಗುನ ನನಗೆ ವಾಪಸ್ ಕೊಟ್ಟಿದ್ದೀರಿ. ಸ್ಮೈಲಿಂದ ನನಗೆ ನಗು ಸಿಕ್ಕಿದೆ. ಹಾಗಾಗಿ ಸ್ಮೈಲಿಗೆ ಜೊತೆ ನಾವು ಸೇರ್ಕೊಂಡಿದ್ದೀವಿ ಸರ್. ನಿಜಕ್ಕೂ ನಗ್ತಾ ಇದೆ. CEO ಥರ ಇದ್ದಾರೆ, IAS ಅಧಿಕಾರಿ ಥರ ಇದ್ದೀರಾ, ರಾಜಕಾರಣಿ ಥರ ಎಲ್ಲ ಮಿಕ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓ ಹೋ 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 ಹೋ, ಒಳ್ಳೇದು ಮಾಡಿ. ಹೂವು ಕೊಡೋದು ನಮ್ಮ ಸಂಪ್ರದಾಯ ಅಲ್ಲ, ಶುಭ ಸೂಚನೆ. ಹೂವು ಕೊಡೋದು ಶ್ರೇಷ್ಠವಾದಕ್ಕೆ. ಅದು ಹೂವಿನ ಜೊತೆಗೆ ನಾರು ಸ್ವರ್ಗಕ್ಕೆ ಸೇರ್ತು ಅಂತ ಹೇಳ್ತಾರಲ್ಲ, ಹಾಗೆ ನಿಮ್ಮ ಜೊತೆ ನಾವು ಸ್ವರ್ಗಕ್ಕೆ ಸೇರಿದ್ವಿ ಸರ್. ಆಮೇಲೆ ದೇವ್ರು ಹೆಂಗೆ ಅನುಕೂಲ ಮಾಡಿಕೊಟ್ಬಿಟ್ಟ ಅಂತಂದ್ರೆ, ಕೆಲವೊಂದ್ಸಲ ದೇವ್ರು ನಮ್ಮ ಹತ್ರನೇ ಕಳಿಸ್ಬಿಡ್ತಾನೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ಹೆಸರು ಕೂಡ ಪರಮೇಶ್ವರ ಅಂತಾನೆ ಇದೆ. ಹಂಗಾಗಿ ಕೆಲವು ಬಾರಿ ಕೋ ಇನ್ಸಿಡೆನ್ಸ್ ಇಂಥವೆಲ್ಲ ನೋಡೋದೋಗ್ಬಿಡುತ್ತೆ. ನಾವು ಒಂದಿಷ್ಟು ಪುಣ್ಯವಂತರು, ಭಾಗ್ಯವಂತರು ಹೇಳ್ಬೋದು ಸರ್. ಯಾಕೆಂದ್ರೆ ಬದುಕಿನ ಬುತ್ತಿ ಕಟ್ಟಿದ್ದಕ್ಕೆ, ಜನ ಆಶೀರ್ವಾದ ಮಾಡಿದ್ದಕ್ಕೆ ನಿಮ್ಮಂಥವ್ರನ್ನ ಈ ವೇದಿಕೆಯಲ್ಲಿ ನಮಗೆ ಸಂದರ್ಶನ ಮಾಡೋದಕ್ಕೆ ಸಿಕ್ಕಿದ್ದೀರಿ. ಇಲ್ಲ ಅಂತಂದ್ರೆ 5 ನಿಮಿಷ 10 ನಿಮಿಷ ಕೂಡ ತುಂಬಾ ವ್ಯಾಲ್ಯೂಬಲ್ ಅಂತ ನನಗೆ ಗೊತ್ತು. ಆದರೂ ನಿಮ್ಮನ್ನು ಅರ್ಧ ದಿವಸ ಹಿಡ್ಕೊಂಡು ಕಾಡಿದ್ದೀನಿ, ಬೇಡಿದ್ದೀನಿ, ಬಯಸ್ಕೊಂಡಿದ್ದೀನಿ, ಎಲ್ಲವನ್ನೂ ಮಾಡಿದ್ದೀನಿ. ಕಾರಣ ಏನಂತೇಳಿ ಕಲಿಯೋಕೆ ಬೇಕಾಷ್ಟು ಸಿಕ್ಕಿದೆ. ನಾನು ಅದನ್ನು ಜೀವನ ಪರ್ಯಂತ ನಾನು ಅದನ್ನು ಅಳವಡಿಸ್ಕೊತೀನಿ ಸರ್. ನಾನು ತುಂಬ ಟಫ್ ಟೀಚರು. ಇಲ್ಲ ಇಲ್ಲ, ಭಾಳ ಭಯಂಕರ ಸ್ಟ್ರಿಕ್ಟ್. ಖುಷಿ ಆಯ್ತು ಸರ್. ಎಲ್ಲ ಪದ್ಧತಿ ಇರ್ಬೇಕು, ಪ್ರೊಸೆಸ್ ಇರ್ಬೇಕಪ್ಪ, ಪ್ರೋಟೋಕಾಲ್ ಹೆಂಗೆ ಮಾಡೋದಲ್ಲ. ಹಾಂ ಬರ್ರಿ, ಗಾಡ್ ಬ್ಲೆಸ್ ಯು. ಇವೇ ನಮ್ಮ ಮಹಾರುದ್ರದ ಜೊತೆಗೆ ಸದಾ ಇರಿ. ಇವರು ಒಟ್ಟಿಗೆ ಬೆಳೀರಿ, ದೊಡ್ಡದಾಗಿ ಬೆಳೀರಿ. ಇದ್ರೂ ಭಾಳಷ್ಟು ಅವಕಾಶ ಇದೆ ಬೆಳೆಯೋಕ್ಕೆ. ಇವತ್ತೆಲ್ಲ TV ಎಲ್ಲ ಹೋಯ್ತು, ಓನ್ಲಿ ಯೂಟ್ಯೂಬ್ ಇವತ್ತು. ಥಿಂಕ್ ಬಿಗ್. ಅವರೊಬ್ಬರ ನೀವು ಥಿಂಕ್ ಬಿಗ್ ಮಾಡಿ. ಹೌದು ಸರ್, ನಾನೇ ಮಾಡಿದೆ ಫಸ್ಟ್ ಅವರೆಲ್ಲ. ಆನಂದ. ಥ್ಯಾಂಕ್ ಯು. ಓಕೆನಾ? ಗೆಳೆಯರೇ, ಇದೇ ಚೇರಲ್ಲಿ ನೋಡಿ CM ಸರ್ ಕುತ್ಕೊಂಡೋಗಿದ್ದಾರಂತೆ, ನಾನು ಕುತ್ಕೊಂಡಿದ್ದೀನಿ. ನಮ್ಮ ಅದೃಷ್ಟ ಇಷ್ಟೊತ್ತು ಸರ್ದು ಕೇಳ್ತಾ ಇದ್ರಿ, ಬೇಕಾದಷ್ಟು ಕಂತುಗಳಲ್ಲಿ ಬಂದಿತ್ತು, ನೋಡಿದ್ದೀರಿ. ನಾನು ಕಲಿತ ಪಾಠಗಳು ತುಂಬ ಇದೆ, ಇದರಲ್ಲಿ ನಿಮಗೂ ಏನೋ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಇಷ್ಟೇ ಅಲ್ಲ, ಮುಂದಿನ ಎಪಿಸೋಡ್ಗಳು ಸಾಧ್ಯತೆಗಳಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಏನೇನೋ ವಿಚಾರಗಳಿದ್ದರೆ ಖಂಡಿತ ನಾನು ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಡಾಕ್ಟ್ರು ಏನೋ ಮೂಲವಾದಿ ಚಿಕಿತ್ಸೆ ಬಗ್ಗೆ ಹೇಳ್ತಾರೆ ಅಂತ ಬಂದಿದ್ದೆ, ಬಟ್ ಇಲ್ಲಿ ಸುಮಾರು ವಿಷಯಗಳು ಅದರ ಆಚೆ ಕೂಡ ಚರ್ಚೆ ಮಾಡಿದ್ದೀವಿ. ನನಗಂತೂ ಖುಷಿ ಕೊಡ್ತು, ನಿಮಗೂ ಖುಷಿ ಕೊಡ್ತು ಅಂತ ಭಾವಿಸ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.